ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ನಾನು ನಿನ್ನ ದೇವಸ್ಥಾನದ ವಿಡಿಯೋ ಹಾಕಿದ್ದೆ. ನಾನು ದೇವಸ್ಥಾನದಿಂದ ಮತ್ತು ನಾನು ರಿಟರ್ನ್ ಬರುವಾಗ ಅಲ್ಲಿ ಮೂಡಬಿದ್ರೆಗೆ ಬಂದೆ. ಮೂಡಬಿದ್ರೆಗೆ ಬರುವಾಗ ಅಲ್ಲಿ ನಮ್ಮ ಫ್ರೆಂಡಿದು ಶಾಪ್ ಇತ್ತು. ಶಾಪಲ್ಲಿ ಹೋಗಿ ಮೀಟ್ ಮಾಡುವ ಅವರನ್ನು ಅಂತೇಳಿ ಬರೋಕ್ಕೆ ಹೇಳ್ತಾ ಇದ್ರು. ಹಾಗೆ ನಾನು ಒಂದು ಸಾರಿ ಮಾತಾಡುವ ಅಂತೇಳಿ ಶಾಪಿಗೆ ಹೋದೆ. ಶಾಪಲ್ಲಿ ಹೋಗುವಾಗ ಅವರು ಇದ್ದಾರಾ ಇಲ್ವ ಅಂತ ಕೇಳಿಕೊಂಡು ಹೋದೆ. ಇದ್ದರು. ಮೆಸೇಜ್ ಹಾಕಿದೆ ಇದ್ದೀರಾ ಅಂತೇಳಿ. ಇದ್ದೇನೆ ಅಂತ ಹೇಳಿದ್ರು. ಹಾಗೆಯೇ ಒಂದು ಸಾರಿ ಮಾತಾಡಿಕೊಂಡು ಹೋಗುವ ಅಂತೇಳಿ ಇವಾಗ ಹೋಗ್ತಾ ಇದ್ದೇನೆ. ನೋಡ್ತಾ ಇರಿ ಯಾರು ಅಂತೇಳಿ. ನಾನು ಇವಾಗ ಬಂದಿದ್ದು ನಮ್ಮ ಫ್ರೆಂಡಿದ್ದು ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಬಂದೆ. ನೋಡ, ಇಲ್ಲಿ ಗಾಡಿ ನಿಲ್ಲಿಸೋಕ್ಕೆ ಒಂದು ಇದಿಲ್ಲ, ಏನು ಗೊತ್ತಾ, ಪಾರ್ಕಲ್ಲಿ ಫುಲ್ಲಾಗಿದೆ. ಹೋಗಿ ಬರೋಣ, ಅವ್ರು ಇದ್ದಾರ ನೋಡುವ. ಗೊತ್ತಿಲ್ಲ ಇದ್ದಾರ ಅಂತೇಳಿ, ಒಂದ್ಸರಿ ನೋಡ್ಕೊಂಡು ಬರುವ. ಓಕೆನಾ? ಇದ್ದಾರೆ, ಕುತ್ಕೊಂಡಿದ್ದಾರೆ ಅಲ್ಲಿ ನೋಡಿ, ಕುತ್ಕೊಂಡಿದ್ದಾರೆ. ಬಕ್ಕ ಚೇಂಜ್ ಮಾಡ್ತಾರಾ ಅಂದ ಒಂದು ಜನ್ಸಾ ನೋಡಿ. ಇವಾಗ 2 ಅಂಗಡಿ ಮಾಡಿದ್ರು. ಒಂದು ಅಂಗಡಿಯಲ್ಲಿದ್ರು, ಇವಾಗ 2 ಅಂಗಡಿ ಓನರ್ ಮಾಡಿದರೆ. ಇಂಚಿಡ್ದು ಏರುಲ್ಲ. ಇದು ನೋಡಿ, ಇದನ್ನು ಇವ್ರ ಅಂಗಡಿ, ಅದನ್ನು ಅವ್ರ ಅಂಗಡಿ. ಇದು ಎಲ್ಲಿ ಬರುತ್ತೆ ಬಂಡ ಮುಲ್ಪ ಹಾಸ್ಪಿಟಲ್, GVP ಹಾಸ್ಪಿಟಲ್ ಎದುರುಗಡೆ ಪ್ಲಾಸ್ಟಿಕ್. ನೋಡಿ, ಪ್ಲಾಸ್ಟಿಕ್ ಅಂಗಡಿನೂ ಇದೆ ನೋಡಿ, ಎಲ್ಲ ಐಟಮ್ಸು ಇದೆ ಇಲ್ಲಿ. GVP ಹಾಸ್ಪಿಟಲ್ ಎದುರುಗಡೆ ಇವ್ರದ್ದು ಅಂಗಡಿ ಇರೋದು. ಇವರು ನೋಡಿ, ಇದು ಭಾರಿ ಫೇಮಸ್ ಇಲ್ಲರು ಮಾರೀತೆ. ನೋಡಿ, ಇವರೇ ಅಂಗಡಿ ಓನರ್. ಮೆಚ್ಚುವಂಥದ್ದು. ಯಾಕಂದರೆ ಒಬ್ಬರು ನಾವು ಕಷ್ಟಪಡ್ತಾ ಇದ್ದೇವೆ ಅಂದರೆ ಒಳ್ಳೇದಾಗಬೇಕು ಯಾರಿಗಾದರೂ. ನೋಡಿ, ಹೊಸತದಲ್ಲ ಬೈದನ್ನೇ ತೂಲಿದಲ್ಲ ಬೋಡಲ್ಲ ಫ್ರೆಂಡ್ಸ್ ಬೋಡ ಪಲ್ಲೆ ಕಸ್ಟಮರ್ ಬರ್ಪಾಲೆ ಕಸ್ಟಮರ್ ಅಂತ ಬರಡಂಗೆ ಕಸ್ಟಮರ್ ಬರಡಿಗೆ. GVP ಹಾಸ್ಪಿಟಲ್ ಎದುರುಗಡೆದು ಮೂಡಬಿದ್ರೆಯಲ್ಲಿ. GVP ಹಾಸ್ಪಿಟಲ್ ಎದುರುಗಡೆ ನೋಡಿ. ಎಲ್ಲ ಬರ್ಪುಣಕ್ಲಿ ತಿಂದ ಬಲ್ಲೆ ಟಾಪ್ಸ್ ಉಂಡು ಕಡಿಮೆಗೆ. ಆಫರ್ ಉಂಡಿಗೆ ಏನುಂಡು ಆಫರ್ಗೆ? ಟಾಪ್ಸ್ ಬರುತ್ತೆ 499, 599 ಟಾಪ್ಸ್ ಬರುತ್ತೆ, 350, 450. ಡಿಸ್ಕೌಂಟ್ ಉಂಟು ನೋಡಿ, ಆಫರ್ ಇದೆ ಅಂತೆ. ತೂದು ಸಾಕಂಡು ನೋಡಿ, ಟಾಪ್ಸ್ ಇದೆ, ಚೆನ್ನಾಗಿರೋದಿದೆ ನೋಡಿ. ನನಗೆ ಇವ್ರದ್ದು ಪರಿಚಯ ಹೇಗೆ ಗೊತ್ತಾ, ನಮ್ಮ ಅಂಗಡಿ ಇರುವಾಗ ಇವರು ನನಗೆ ಅಂಗಡಿಗೆ ಇದು ಹಾಕ್ತಾಯಿದ್ರು, ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಹಾಕ್ತಾಯಿದ್ರು. ಆಮೇಲೆ ಅವರು ಡ್ರೆಸ್ಸು ಅಂಗಡಿ ಓಪನ್ ಮಾಡಿದ್ರು. ಹಾಗೆ ನನಗೆ ತುಂಬ ಪರಿಚಯ. ಒಂದು 5 ವರ್ಷ 4 ವರ್ಷ ಅನ್ನೋದೇ ಜಾಸ್ತಿ. 5 ವರ್ಷ 4-5 ವರ್ಷದಿಂದ ನನಗೆ ಪರಿಚಯ ಇವ್ರದ್ದು. ಟಾಪ್ಸ್ ಎಲ್ಲ ತೆಗೆದು ಹಾಕಿದ್ರು ನೋಡಿ. ತುಂಬ ಸ್ಟೈಲಾಗಿ ಟಾಪ್ಸ್ ಇದ್ದಾವೆ, ಹಾಗೆಯೇ ಕಡಿಮೆ ರೇಟಲ್ಲಿ ಇದೆ. ನಾನಲ್ಲಿ ಟಾಪ್ಸ್ ನನಗೆ ನೋಡಿ ಸಾಕಾಯಿತು, ಟಾಪ್ಸು ಬೇಡ ಅಂತ ಹೇಳಿದೆ. ಹಾಗೆಯೇ ಬೇರೆ ಯಾವುದಾದ್ರೂ ಡ್ರೆಸ್ ಇದೆ ಅಂತೇಳಿ ಹುಡುಕ್ತಾ ಇದ್ದೆ. ಹುಡುಕಿ ಹಾಕ್ತಾಯಿದ್ರು ನೋಡಿ. ಇದೆಲ್ಲ ಟಾಪ್ಸ್ ತುಂಬ ಚೆನ್ನಾಗಿದೆ. ಹಾಗೆಯೇ ಬ್ಲ್ಯಾಕ್ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆ. ನನಗೆ ರೆಡ್ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ, ಆದರೆ ನನ್ನ ಹತ್ರ ಇರುವಂಥದ್ದು ಅದು ಟಾಪ್ಗಳು. ಅದಕ್ಕೆ ನಾನು ಸ್ವಲ್ಪ ತಗೊಂಡಿಲ್ಲ, ಬೇಡ ಅಂತ ಹೇಳಿಬಿಟ್ಟೆ. ಹಾಗೆಯೇ ಟಾಪ್ಸ್ ಚೆನ್ನಾಗಿತ್ತು, ಒಂದೊಂದು ಕಲರ್ನೂ ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು ನನಗೆ ಟಾಪ್ಸ್ ಕಲೆಕ್ಷನ್. ನೋಡಿ, ಇದು ಟಾಪು. ಟಾಪ್ಗಳು ಚೆನ್ನಾಗಿವೆ. ನಮ್ಮ ಆಸ್ಪತ್ರೆಗೆ ಹೋದಿ ಕಸ್ಟಮರ್
ತಗೊಂಡಿದ್ದೇನೆ, ಗೊತ್ತಿಲ್ಲ ನೋಡು. ಯಾವುದು ಚೆನ್ನಾಗಿದೆ ಅಂತ ನನಗೆ ಯಾವ್ದು ತಗೊಳ್ಳೋದಂತನೇ ಗೊತ್ತಾಗಲ್ಲ. ನೋಡಿ ಇದನ್ನು ನೋಡಿ, ಟಾಪ್ಸ್ ಇಲ್ಲೇ ಇರೋದು ಟಾಪು, ನೈಟಿ. ಜಾಸ್ತಿ ಅಂತ ಸಿಂಪಲ್. ನಾನು ತಗೊಂಡೆ ಒಂದೆರಡು ಡ್ರೆಸ್ ತಗೊಂಡೆ. ನೀವು ಬನ್ನಿ ಇಲ್ಲಿಗೆ ಆಯ್ತಾ, ನೀವು ಬನ್ನಿ. ಮತ್ತೆ ಈರ್ದಾದ ಪನ್ಪರಿ ಪನ್ನೆ ಬಲೆ ಈರ್ನ ತ್ರೂಟ್ ಈರ್ನ ಗುರ್ತಂದು ಬಂದು ಬತ್ತಿನ ಮಕ್ಕಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ. ಸ್ಪೆಷಲ್ ಕೊಡ್ಪೇರಿಗೆ ತುಳು ಡಿಸ್ಕೌಂಟ್ ಕೊಡ್ತಾರೆ ಬರತ್ತೆ. ನೆಕ್ಸ್ಟ್ ಮದುವೆ ಉಂಟಾರೆ ಈಗ ಬಲೆ ಮದುವೆಗ್ಲ ಬಲೆ ತುಳು ಲೆಪ್ಪನ್ ಬರ್ಚಿಗೆ ಮದುವೆಗೆ ಲೆಪ್ಪುಗ ಮಾತಾಡಗ್ಲ ಲೆಪ್ಪುಗ ಬಲೆ ಗುರ್ತಡಿಯರ್ಲ ತಗೊಂಡು ಬಲೆ ಕಮ್ಮಿ ಮಲ್ಪೇರೆ ಊರೆಲ್ಲ ಆರ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಲೆ ಊರೆಲ್ಲ ಬೇರೆ ಏತು ಹುಷಾರ್ಲ ಗೊತ್ತುಂಡೆ ಪೂರ ಇಟ್ಲ ಆಕ್ಟಿವ್ ಆದುಲ್ಲೇರು ಪನ್ಪುನು ಈರೆಲ್ಲ ಯೂಟ್ಯೂಬ್ ಬತ್ತಿತ್ತಂದ ಅಪ್ಪಗೋರ ಈರೆ ಮಲ್ತಿರ್ತಾರೆ ಯೂಟ್ಯೂಬ್ ಅಂದ್ರೆ ಅವು ಬೇತಕ್ಕೆಲ್ಲ ಯೂಟ್ಯೂಬ್ ಚಾನಲ್ ಇಡಿ ಎನ್ನ ಒಂದು ವಿಡಿಯೋ ಬರ್ತಿರ್ತಾರೆ. ತುಂಬಾ ಆಕ್ಟಿವ್ ಆಗಿದ್ದಾರೆ ಇವರು ಕೂಡ ಯೂಟ್ಯೂಬ್ ಅಲ್ಲಿ. ಒಂದು ಅದ್ರಲ್ಲಿ ಸಾಂಗ್ ಇದೆ, ಸಾಂಗ್ ಏನ್ ಕವಿತೆ ಬರುತ್ತೆ, ಕವಿತೆ ಬರೆದಿದ್ದಾರೆ. ಹೌದು, ಕವಿತೆ ಬರೀತಾರಂತೆ ನೋಡಿ. ನಮ್ಗಿಂತ ಫಾಸ್ಟ್ ಇದ್ದಾರೆ ಅವರು. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ನೋಡ, ಆಗುತ್ತೆ ಅವ್ರ ಕೈನಲ್ಲಿ ಮಾಡ್ಬೋದು. ಇವಾಗ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೀವು ಬನ್ನಿ ಆಯ್ತಾ, ಈಗ ಫ್ರೀ ಇದ್ದೇನೆ, ಎಲ್ಲರೂ ಇವಾಗ ಫ್ರೀ ಇದ್ದಾರೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನಾನು ತಗೊಂಡೆ. ಓಕೆನಾ, ನೆಕ್ಸ್ಟ್ ಸಿಗುವ. ಬಾಯ್ ಬಾಯ್. ಮೂಡುಬಿದ್ರೆಯಿಂದ ಡೈರೆಕ್ಟಾಗಿ ಬಂದು ಶಿರ್ತಾಡಿಗೆ ಬಂದ್ವಿ. ಶಿರ್ತಾಡಿಯಲ್ಲಿ ನಮ್ಮದು ಡೈಲಿ ಒಂದು ಊಟ ಮಾಡೋ ಹೋಟೆಲ್ ಇದೆ ನಮ್ಮದು, ತರಕಾರಿ ವೆಜ್ ಊಟ ತುಂಬ ಚೆನ್ನಾಗಿ ಮಾಡ್ತಾರೆ. ಶಿರ್ತಾಡಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಊಟ ಮಾಡೋದು ಜಾಸ್ತಿ. ನಾವು ಅಲ್ಲೇ ಆ ಕಡೆ ಹೋದರೆ ಊಟ ಮಾಡೋದು. ಅಲ್ಲಿ ತರಕಾರಿ ಊಟ ಮಾಡಿದ್ವಿ. ತರಕಾರಿ ಊಟ ಮಾಡಿಬಿಟ್ಟು ಆಮೇಲೆ ನನಗೆ ತರಕಾರಿ ತಗೊಳ್ಳೋಕ್ಕೆ ಅಂತೇಳಿ ತರಕಾರಿ ಅಂಗಡಿಗೆ ಬಂದ್ವಿ ನೋಡಿ. ನಾವು ತರಕಾರಿ ಅಂಗಡಿಗೆ ಬಂದ್ವಿ. ಇವಾಗ ತರಕಾರಿ ತಗೊಂಡು ಇವಾಗ ಇಲ್ಲಿಂದ ರಿಟರ್ನ್ ಹೋಗೋದು. ಇನ್ನು ಆಮೇಲೆ ಮನೇಲಿ ಸಿಗುವ. ಎಂಡ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮನೆಗೆ ಇಲ್ಲಿ ಶಿರ್ತಾಡಿಲ್ಲಿದ್ದೀವಿ ನಾವು. ತರಕಾರಿ ತಗೊಂಡು ಹೋಗ್ತಾ ಇದ್ದೀನಿ ಇನ್ನು. ಸರಿನಾ? ಹಾಂ.